ತ್ರೇತಾಯುಗಕ್ಕೂ ಮುಂದಾಡು ನಡೆದ ಒಂದು ಸಂಭವ ಇದು. ಎಲ್ಲಿ ನಡೆದರ ಅಂದರೆ ಕೈಲಾಶನ ಕೈಲಾಯದೋಗೆ ಇದು ಬಂದು ನಡೆದು ನಿಂಪುವಂಥ ಕಾಚಿ. ಶಿವಪೆರುಮಾನು ಪಾರ್ವತಿ ಅಮ್ಮನು ಅತೇ ಗಣಾಂದೋನಿದ್ದಾರೆ ಎಂದು ಶಿವಪೆರುಮಾನ್ ಬಂದು ತನ್ನ ಸಮಾಧಿ ನೆಲಗ ಆಗಾಗ ಧ್ಯಾನ ನೆಲಗ ಬಂದು ಆಳ್ದ ಧ್ಯಾನ ನೆಲಗ ಅದನ್ನ ತನಗ ಸಮಾಧಿ ನೆಲೆ ತಂದಾರ. ಅತ್ತೆಂದಲೇ ತನ್ನ ಶರೀರಟ್ರ ತಾನೆನಚಿ ಏಗುವ ಆ ಧ್ಯಾನ ನೆಲೆಯಿಂದ ಹೊರಸು ಬಂದರು. ಅದರಿಂದ ಅರ್ಥ ತನ್ನ ಸಾರೆ ಮಾತು ಕದೆಯೋ ಏನ ಬೆವರುವೋ ಏಗುದು ಮುಡಿದ್ರ. ಆಗ ಮುಡಿಚಿಟ್ಟು ಪಾರ್ವತಿ ಅಮ್ಮ ಸಾರೆ ಬಂದು ಅಯ್ಯನ ಬಕ್ಕ ಏನ ಮಾತೆಗ್ಯಾರಂದಲೇ, ಪಾರ್ವತಿ ಅಮ್ಮ ನಾ ಧ್ಯಾನ ನೆಲಗ ಓಣೆ ಎದಾವುದು ಅವಸರ ಜೋಳಿ ಮುಖ್ಯವಾದ ಜೋಳಿಯಿಂದಲೇ ಎನ್ನವ ಆ ನೆಲೆಯಿಂದ ತಿರುಗಿ ಊಟಿಂಡು ಬಾ ಏನ ಜೋಳಿ ಅಟ್ಲಿಯೂ ಎನ್ಸರಿ ಏಗುವೆ ತಂದು ಆ ಉತ್ತರವು ಅಧಿಕಾರ ಅಯ್ಯನ ಬಕ್ಕ ಅಮ್ಮನ ಬಕ್ಕ ಮಟ್ಟುತ್ತಾ ಕೊಟ್ಟಿದ್ದಾರೆ. ಬೇರೆ ದಾರವು ತನ್ನವ ಆ ನೆಲೆಯಿಂದ ಬಂದು ಹೊರಸು ಕೂಟಿನ ಬಪ್ಪುದು ಮುಡಿಯ ಅತ್ತು ಕೂಟಿನೂ ಬರ ಕೊಡೋದು ಎಂಬ ಒಂದು ಉತ್ತರವು ಹೊಡೆದೆ. ಇನ್ನು ಆಳ್ದ ಧ್ಯಾನ ನೆಲಗ ಸಮಾಧಿ ನೆಲಗ ಅತೇ ಬಂದು ಓದಾರ. ಅತೇ ಓಪನೆ ಒಂದು ದೊಸಿ ಜಾಮದೋಗಿ ಏನ ನಡೆದ್ರ ಅಂದರೆ ಶಿವ ಅಯ್ಯನ ಬೇದೋಗ ಬಂದು ಒಂದು ನಾಮ ಬಂದು ಅತೇ ಉಚ್ಚರಿಪು ನಡೆದುಂಡೇ ಬಂದರಾಂಬ. ಈ ಕಾಚಿಯ ನಂದೀಶ್ವರರು ನಂದಿ ಭಗವಾನು ಕೈಲಾಯದೋಗಿ ಇಬ್ಬ ಮಕ್ಕ ಭೂತಗಣಗಳು ಆ ಗಣಗಳೆಲ್ಲವೇ ಬಂದು ಈ ಕಾಚಿಯ ಬಂದು ನೋಡಿಯಾರ. ನೋಡುವಣ ಅವಕ್ಕೆಲ್ಲಾಗಿ ಇದು ಪುರಿವಿಲೆ. ಯಾಕಂದರೆ ಇಂದು ಮುಂದೆ ಅತ್ತಮಾಕ ಒಂದು ಕಾಚಿಯ ಅವಕ ನೋಡಿದ ಕಡೆಯ. ಯಾಕಂದರೆ ಭೂಲೋಕವ ಪಡಚಿರದು ಶಿವಪೆರುಮಾನು ತನ್ನ ತನ್ಮೆ, ಭೂಲೋಕವೇ ಶಿವನಾಮವ ಬಂದು ಹೇಗಿನಬ್ಬ ಜಾಮ ಆ ಅಯ್ಯನವಕ್ಕ ಬೇದೋಗ ಏದೋ ಒಂದು ನಾಮ ಉಚ್ಚರಿಪು ಬಂದು ನಾಡದೆ ಜಪ ಮಾಡಿದ್ದಾರೆ. ಇದು ದಾರುಗು ಬೆಳಂಗುಲೆ ಅದಿಸೇವ ಆಡದೆ ನಂಬುದುವು ಮುಡಿವಿಲೆ. ಇದು ಏನಾತೆಂದು ಎಲ್ಲಾಗೂ ಒಂದು ಯೋಸನೆ ಒಂದು ಅರುವುದು ತಂದು ಈ ಕಾಚಿಯ ವೈಕುಂಠದೋಗೆ ಶ್ರೀಮನ್ ನಾರಾಯಣರು ಲಕ್ಷ್ಮೀ ಅಮ್ಮವು ನೋಡಿಯಾರ. ಲಕ್ಷ್ಮೀ ಅಮ್ಮ ನಾರಾಯಣರ ಸರ್ ಕೇತಾರ, ಸ್ವಾಮಿ ಇದೇನ ಅದಿಸೇವಾಡದೆ ಭೂಲೋಕವೇ ಶಿವನಾಮವ ಹೇಗಿನಿಪ್ಪ ಜಾಮ ಶಿವಪೆರುಮಾನ್ ಅಯ್ಯನವಕ್ಕ ಎತ್ತೋ ಒಂದು ನಾಮವ ಹೇಗಿದ್ದಾರೆ ಮಕ್ಕತವ ಅದು ಏನ ಎನಗ ಬೆಳಂಗುಳಿತವ ಆಶ್ಚರ್ಯವೇ ಆಡದೆ ಅದಿಸೇವಾಡದೆ ತಂದು ಎಗುಣೆ. ಇನ್ನು ನಾರಾಯಣರು ಇನ್ನು ಅರಿಯಾದಂಗತ ಎನಗೂ ಇದು ಪುರಿವಿಲ್ತವ ಲಕ್ಷ್ಮೀ ತಂದಾರ. ಬ್ರಹ್ಮಲೋಕದೋಗ ಬ್ರಹ್ಮದೇವರು ಸರಸ್ವತಿ ಅಮ್ಮವು ಇದೇ ಮಾತತ ಆಡಿಯಾರ. ಇದೇನು ಅದಿಸೇವಾಡದೆ ತಂದು ಸಕಲ ದೇವಾದಿ ದೇವರುಗಳು ಈ ಒಂದು ಕಾಚಿಯ ನೋಡಿಯಾರ. ಕೈಲಾಯದೋಗ ಏನ ನಡೆದಾರ ಅಂದಲೇ ನಂದಿ ಭಗವಾನು ಪಾರ್ವತಿ ಅಮ್ಮ ಸಾರೆ ಒಂದು ವೇಂಡುಕೊಲ್ ಬೀತಾರ. ಅಮ್ಮ ಹೆಂಗ ಅಂದ ಇದನ್ನ ತಾಂಗುದು ಮುಡಿವಿಲೆ ಅಯ್ಯನವಕ್ಕರ ಬೇದೋಗ ಒಂದು ನಾಮ ಅತೇ ಬಂದುಂಡೆ ಆಡದೆ ಇದು ಏನು ಅದಿಸಿಯಾ ಹೆಂಗ ಹತ್ತನೇ ಪೇರು ಕಟ್ಟಾಯ ಅರುವುದು ಇದನ್ನ ಅರುವಿಲ್ಲ ಇಂದಲೇ ಹೆಂಗ ಮಂಡಿಯೇ ಬೆಡಚಿಟ್ರ ಎತ್ತಿಯಾವುದು ಅವಕ್ಕೆ ಏನವೇ ಹೇಗ್ಯಾರ ಒಂದು ಪಕ್ಕದ ಓಯ್ ಅದೇ ಓರ್ಟುಟ್ಟು ಅದೇ ಹೇಗು ಅಮ್ಮ ತಂದು ಹೇಗ್ಯಾರ. ಪಾರ್ವತಿ ಅಮ್ಮನು ಈಸಗ ಮಕ್ಕೆಲ್ಲವೇ ಕೇತಾರ ತಂದು ಏನ ಮಾಡ್ಯಾರ. ಇನ್ನು ಅದೇ ತನ್ನ ಪಕ್ಕ ಓಯಿ ತನ್ನ ಬೇಸಾರ ತನ್ನ ಕಿವಿಯ ಬೀತು ಅದೇ ಕೇಪನೆ ಆ ನಾಮ ಕೇಪಿಲೆ ಅಮ್ಮನವ ಕೇಗ್ಯಾರ. ನಾಮ ಕೇಪುದಿಲ್ಲ ಎಂದರ್ಥವ ಆಸಕ ಸದ್ದ ಸಿಕ್ಕುಳೆ ತಂದವನೇ. ಇನ್ನು ಇವಕ್ಕೆಲ್ಲ ಬುಟ್ಟಪಾಡಿಲ್ಲೆ ತನ್ನವ ಪರಿಚಯಾವುದು ನಿಂಗೆ ಕೊರ್ಚಿಯಾವುದು ಆ ನಾಮ ಏನ ಮಾಡಿಯಾರ ಅತ್ತೇನ ಜಪ ಮಾಡಿಯಾರ ಅಂತ ಕೈ ಮುಗಿದನ ನಿಂಗೆ ಕೇತಿಯಾಗಿ ಮಾತಂದು. ಈಗ ನೋಡುವನೇ ದೇವಾದಿ ದೇವರುಗಳು ಇನ್ನು ಮುಮ್ಮೂರ್ತಿ ಮಹೇಶ್ವರರಿದ್ದಾರೆ, ಬ್ರಹ್ಮದೇವರು ನಾರಾಯಣರು ಇನ್ನೆಲ್ಲ ಬಂದಾರ, ಕೈಲಾಯಗೆ ಬಂದಾರ, ಎಲ್ಲ ಕೂಡಿ ಇದ್ದಾರೆ. ಎಲ್ಲ ಒಂದು ಮನಸ್ಸು ಮಾಡಿ ಏನ ಮಾಡ್ಯಾರಲ್ಲ ಪಾರ್ವತಿ ಅಮ್ಮನ ಅಮ್ಮ ಅಯ್ಯನ ಅದ ನೆಲೆಯಿಂದ ಕೂಟಿನ ಬಂದು ತನ್ನ ಸಾರೆ ಕೇತು ನೋಡು ಅಮ್ಮ ಏನ ನಾಮ ಅದು ಕೇತು ನೋಡು ಅಮ್ಮ ಎತ್ಯಾವುದು ಅರುವುದು ಹೆಂಗಗ ಇದನ್ನ ಮಾಡು ಮಾತಂದು ಎಲ್ಲ ಬುಡಾದ ಏನ ಮಾಡ್ಯಾರ. ಅಮ್ಮನ ಸಾರೆ ಈ ವೇಂಡುಗೋಲು ಬಿಪ್ಪಣೆ ಅಮ್ಮನೂ ಒಂದು ಮನಸ್ಸು ಮಾಡಿ ಚರಿ ತಂದು ಇನ್ನು ಅಯ್ಯನ ಸಾರ ಹೋಗಿ ಅತಿ ಮನ್ನಿಪ್ಪು ಕೇತು ಮೆಲೇನ ಧ್ಯಾನ ನೆಲೆ ಸಮಾಧಿ ನೆಲೆಯಿಂದ ಬಂದು ಅಯ್ಯನ ಬಕ್ರ ಅತಿ ಎತ್ತಿ ಮೆಲ್ಲ ಅತಿ ತಿರುಗಿ ಆ ನೆನವಿಗೆ ಬಂದು ಶರೀರಕ್ಕೆ ಬಂದು ತಾ ಬರ್ಚಿವಣೆ ಕಣ್ಣ ತರದಾರ. ಇನ್ನು ಒಂದು ಅರಿಯಾದಂಗತ ಅಯ್ಯನವಕರು ಏನ ಕೆತ್ತಾರ. ಪಾರ್ವತಿ ಅಮ್ಮ ಕಣ್ಣ ತರದವನೇ ಇನ್ನು ಮಕ್ಕೆಲ್ಲ ಪೂರ ಇದ್ದಾರೆ. ನಾರಾಯಣರು ಉಟ್ಪಡ ಬ್ರಹ್ಮದೇವರು ಉಟ್ಪಡ ಎಲ್ಲ ದೇವಾದಿ ದೇವರುಗಳಿದ್ದಾರೆ. ಇದು ಏನ ಏಕೆ ಎಲ್ಲ ಮಕ್ಕವು ಈ ಅಡಗು ಬಂದಿದ್ದಾರೆ. ಯದಾವುದು ಜೋಳಿಯ ಅವಸರ ಜೋಳಿಯ ಬೇರೆದಾವ್ ಜೋಳಿ ನಡೆದುಬಿಟ್ಟು ಅಂತಂದು ಯಥಾರ್ಥವ ಅರಿಯಾದಂಗೆ ಅಯ್ಯನವಕ್ಕ ಎಲ್ಲ ಮಾಡುವ ಲೀಲೆಲ್ಲ ಅವಕ್ಕತ ಎಂದಲಿ ಕೇಪನೆ. ಆಗ ಅಮ್ಮ ಹೇಗ್ಯಾರ ಅಪ್ಪರ ಜಾಮ ಅಂದ ಮಕ್ಕೆ ಎಲ್ಲ ಹೆಂಗೆಲ್ಲವೂ ನೋಡಿದ್ಯೋ ಈ ಭೂಲೋಕವೇ ಶಿವನಾಮವ ಹೇಗುವ ಜಾಮ ಎಲ್ಲವೂ ಅತ್ತತ್ತ ಜಪ ಮಾಡಿದ್ದಾರೆ. ನಿಂಗೆ ಧ್ಯಾನ ಮಾಡಿದ ಒಂದು ದೊಸಿ ಜಾಮದೋಗೆ ನಿಂಗೆ ಬೇದೋಗೆದೋ ಒಂದು ನಾಮ ಬಂದು ಉಚ್ಚರಿಪು ಆಯಿಂಡೆ ಆಡದೆ ನೋಡುವ ಮಕ್ಕಳಿಗೆ ಅಪಾರ ಅತಿಶಯ ಮಾತಾಡದೆ ಇಂದು ಮುಂದೆ ಇತ್ತ ಒಂದು ಕಾಚಿಯ ಹೆಂಗ ನೋಡಿದದೇ ಕಡೆಯ ಅತ್ತೆ ನಿಂಗೆ ದಾರ ನಾಮವೇ ಹೇಗಿದೆ ಏನ ನಾಮ ನಿಂಗೆ ಬೇದಗ ಬಂತು ಶಿವಪೆರುಮಾನೇ ಒಂದು ನಾಮವೇ ಹೇಗೆ ಯಾರಂತಂದಲೇ
ಇದು ಒಳಗ ಅತಿಸಿಯ ಇದುವಡಿ ಒಂದು ದೊಡ್ಡ ಒಂದು ಬಾಕಿ ಅಡದಿಯ ಇತ್ತ ಕಾಚಿ ನೋಡಿದು ಮುಡಿದ್ರ ಒಂದು ಅರಿವಿಲೆ ಅದು ಏನ ಹಿಂಗೆಲ್ಲಾಗೂ ಹೇಗಿವಿ ಮಕ್ಕಪೂರಾವು ಅದಗಾಯ್ತಾ ಕಾತುಂಡಿದ್ದಾರೆ ಎಂಬ ಒಂದು ವೇಂಡುಕೊಳ್ಳವು ಕೋರಿಕೆಯು ಅಮ್ಮನವಕ್ಕೆ ಬೀಪಣೆ. ಆಗ ಅಯ್ಯನವಕ್ಕ ಹೇಗಿದ ಮಾತು ಪಾರ್ವತಿ ಅಮ್ಮ ಶ್ರೀಮನ್ ನಾರಾಯಣರು ಇದಕ್ಕೆ ಮುಂದೆ ನರೆಯ ಅವತಾರವೆತ್ತಿನ ಭೂಲೋಕಕ್ಕೆ ಬಂದಾರೆ. ಪಲ ಕಾರಣ ಅವತಾರ, ಹಂಸ ಅವತಾರ, ಪ್ರಭಾ ಅವತಾರ நிறைய ತುಮಾಕೆ சில ಕಾರಣಗಳಿಗೆ ಬಂದುಟ್ಟು ಹೋಯ್ತಾರೆ. ಈಗ ಭೂಲೋಕಗತ ಬಪ್ಪ ಒಂದು ಜನವೂ ಬಂದುಬಿಟ್ಟ, ಜಾಮವೂ ಬಂದುಬಿಟ್ಟ. ಎಪೇರ್ಪಟ್ಟ ಅವತಾರ ಅಂದಲೇ ಗವ ಕರುಣೆ ಅತ್ತ ಒಂದು ಅಂಶ ವೀರ ಧೀರ ಗಂಭೀರ ಆಸಗ ನೋಡಿಲಿಯೇ ತನ್ನವನ್ನು ನೋಡಿಲಿಯೇ ಪಲ ಜನ್ಮನ ಮಾಡಿದ ಪಾಪ ಎಲ್ಲ ತೀರಿಬಿಟ್ರಾಂಬ ತನ್ನವನ್ನು ನೋಡಿಲಿಯೇ ಅತಂದು ಆ ನಾಮವ ಹೇಗಿಲಿಯೇ ಮಕ್ಕ ತನ್ನವ ನೋಡಾದ ಸೇತಿ ಪರವಾಲೆ ಆ ನಾಮವ ಕೊರ್ಚಿಪ್ನೆ ಎತ್ತಿದ ಸೇತಿ ಇದುಗ ಮೇಲೆ ಪಿರವಿ ಇಲ್ಲಾದ ಮುಕ್ತಿ ಸಿಕ್ಕದುಗುಂಡಾನ ಒಂದು ಬಾಕಿಯೂ ಸಿಕ್ಕಿಬಿಟ್ರ. ಆ ನಾಮವ ಹೇಗಿಲಿಯೇ ಗವ ತುಂಬಿಬಿಟ್ರ, ಆ ನಾಮವ ಹೇಗಿಲಿಯೇ ಕರುಣೆ ತುಂಬಿಬಿಟ್ರ, ಆ ನಾಮವ ಹೇಗಿಲಿಯೇ ಒಳಗ ಬೆಸಾಗ ಸಿಂಗರಾಯ್ಬಿಟ್ರ. அப்பேற்பட்ட அவதாரவா அதே நினைச்சி நோடுவனே என்ன அந்தவே தாங்குதோ முடிவிலே எனக்கு அறியாத நாமவ நான் ಕೊರ್ಚಿದಕ್ಕೆ ಬಂದುಬಿಟ್ಟೆ ತಂದು ಒಂದು ಮಾತು ಹೇಗ್ಯಾರ. ಇದನ್ನ ಹೇಗುವನೆ ಇಬ್ಬವಕ್ಕೆಲ್ಲಾಗ ತಾಂಗುದು ಮುಡಿವಿಲೆ ಅದು ಏನ ನಾಮ, ಅದು ಏನ ನಾಮ ಹೇಗಿವಿ, ಅದು ಏನ ಅವತಾರ ಅತ್ತ ನಾರಾಯಣ ಭಗವಾನು ಏ ಅವತಾರ ಎತ್ತಿನ ಬಂದಾರ. ಶಿವಪೆರುಮಾನೇ ಈ ಅಲುವಾಗ ಅದನ್ನ ಪತಿ ಗಣ ಅಂದು ಅದನ್ನ ಶಕ್ತಿ ಪತಿ ಅದನ್ನ ಗವಪತಿ ಗಣಾಮಣೆ ಅದು ಏನ 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 ತಂದು ತನ್ನ ಸಾರೆ ವೇಂಡಾದ ವೇಂಡಿ ಕೇಪಣೆ ಅಯ್ಯನವಕ್ಕ ಹೇಗಿದ ನಾಮ. ಜಯ ರಾಮ ಜಯ ಜಯ ರಾಮ 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 ಜಯ ಸೀತಾ ಜಯ ಜಯ ಸೀತಾ 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 ಜಯ ಲಕ್ಷ್ಮಣ ಜಯ ಜಯ ಲಕ್ಷ್ಮಣ 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 ಜಯ ಲಕ್ಷ್ಮಣ ಜಯ ಜಯ
जय लक्ष्मण जय लक्ष्मण जय 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 जय लक्ष्मण ಶಿವಪೆರುಮಾನ್ ಅಯ್ಯನ ಬಕ್ಕ ಬೇರ್ಪಟ್ಟ ಧರ್ಮದ ಅವತಾರ, ಸಿಂಗರದ ಅವತಾರ, ಕರುಣೆಯ ಅವತಾರ, ಸಾಕ್ಷಾತ್ ಎಂಪೆರುಮಾನ್ ನಾರಾಯಣ ಭಗವಾನು ಭೂಲೋಕಗ ராமாவதார் எத்தி பரவோதார அதனை நினைச்சோனத்த என்னாந்த என்ன நிலையை தாண்டி அந்நாமவை ஏகுதுகுண்டான ಒಂದು ತರುಣ ಬಂದುಬಿಟ್ಟ. ಅದು மட்டும் ಅಲ್ಲ, ತನಗಾಗಿ ಎನ್ನ ಒಂದು ದೊಡ್ಡ ಒಂದು ಅಂಶವ ವಾಯು ಭಗವಾನ್ ಕೂಡ ಸೇದ ಒಂದು ಅವತಾರ ತನಗ ಸೇವೆ ಮಾಡೋದಕ್ಕೆ ಓನೇ ತಂದು ಎತ್ತಿದ ಅವತಾರತ ರುದ್ರ ಅಂಶವ ವಾಯು ಪುತ್ರವ ತನ್ನ ಒಂದು ಅಂಶವ ಹುಟ್ಟಿದ ಅವತಾರ ಮಾಡಿದತ್ತ ಆಂಜನೇಯರು ಹನುಮಾನ್. जय हनुमान जय जय हनुमान 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 राम लक्ष्मण जानकी जय बोलो हनुमान की 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 राम लक्ष्मण जानकी जय बोलो बोलो हनुमान की।